ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ನಾನು ಏನಿಲ್ಲ ಈ ಬ್ಲೌಸಿನ ಲಾಸ್ಟ್ ಫಿನಿಶಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಫ್ರಂಟು ಮತ್ತು ಬ್ಯಾಕನ್ನು ಇಟ್ಕೊಂಡಿದ್ದೀನಿ. ಸೈಡ್ ಕೂಡ ನೋಡ್ಕೊಳ್ಳಿ. ಕರೆಕ್ಟಾಗಿ ಹಿಂಗೆ ಬ್ಯಾಕು ಮತ್ತು ಫ್ರಂಟು ತೋಳು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ, ತೋಳನ್ನು ಸೇರಿಸೋದಕ್ಕಿಂತ ಮುಂಚೆ ನಾವು ಒಂದು ಸಲ ಚೆಕ್ ಮಾಡ್ಕೊಬೇಕು. ಆರ್ಮೋಲ್ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಡಿ. ಎರಡು ಸೈಡು ನೀಟಾಗಿ ಸೆಂಟ್ರಲ್ಲಿ ನಾವೇನು ಗ್ಯಾಪ್ ಬರಬಾರ್ದು ಅಂತಂದರೆ ಏನು ನಾವು ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ, ಏನು ಹುಕ್ ಪಟ್ಟಿ ಮತ್ತು ರಿಂಗ್ ಪಟ್ಟಿ ಮಾಡಿರ್ತೀವಿ ಅದ್ರ ಮೇಲೆ ನೀಟಾಗಿ ಹಂಗೆ ಇಟ್ಕೊಳ್ಳಿ. ಯಾವುದೇ ಗ್ಯಾಪ್ ಬರಬಾರ್ದು ಅಂದರೆ ನೀಟಾಗಿ ಹಿಂಗೆ ಇಟ್ಕೊಂಡು, ಇಲ್ಲೂ ಕೂಡ ನಾವು ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ. ಕರೆಕ್ಟಾಗಿದ್ರೆ ಓಕೆ, ಕರೆಕ್ಟಾಗಿಲ್ಲ ಅಂದರೆ ಕರೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಯಾವುದು ಕಡಿಮೆ ಇರುತ್ತೋ ಅದರ ಅಳತೆಗೆ ಜಾಸ್ತಿ ಇರೋದನ್ನು ಕಟ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ, ಏನೂ ತೊಂದರೆ ಆಗೋಲ್ಲ. ಮತ್ತು ಇದು ಅಳತೆ ಬ್ಲೌಸ್ ಏನಿರುತ್ತೆ ಫಸ್ಟೇ ನಾವು ಕಟ್ ಮಾಡ್ಕೊಂಬಿಡ್ಬೇಕು, ಇಲ್ಲ ಅಂದರೆ ಆಮೇಲೆ ಕಟ್ ಮಾಡೋಕ್ಕಾಗಲ್ಲ. ಅದರಿಂದ ನೋಡಿ, ಫಸ್ಟ್ ನಾನಿಲ್ಲಿ ಅಳತೆ ಬ್ಲೌಸನ್ನು ತೊಗೊತಾ ಇದ್ದೀನಿ. ಅಳತೆ ಬ್ಲೌಸಲ್ಲಿ ನಾವು ಇದನ್ನು ಮಾಡ್ಕೊಂಬಿಡ್ಬೇಕು. ಏನನ್ನು ಮಾಡ್ಕೊಬೇಕು, ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಹುಕ್ಸನ್ನು ಹಾಕ್ಕೊಂಡು ಇಟ್ಕೊಂಡು ಹಿಂಗೆ ಇಟ್ಕೊಂಡು ಸೆಂಟ್ರಲ್ ಕರೆಕ್ಟಾಗಿ ನಮ್ದು ಏನು ಉಕ್ಪಟ್ಟಿ ರಿಂಗ್ ಪಟ್ಟಿ ಇದೆಯೋ ಅದ್ರ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಈ ಕಡೆ 2 ಇಂಚು ಈ ಕಡೆ 2 ಇಂಚು ಇದ್ದರೆ ಸಾಕು, ಅಷ್ಟಿದ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಎಲ್ಲ ಬಟ್ಟೆ ಬಿಟ್ಕೊಳೋದು ಬೇಡ. ಈಗ ಇದನ್ನು ನಾನೇನು ಮಾಡ್ತೀನಿ, ಎಷ್ಟು ಕರೆಕ್ಟಾಗಿ ನೋಡಿ ಇಲ್ಲಿಗೆ ಮಾರ್ಕನ್ನು ಹಾಕ್ಕೊತೀನಿ ಮತ್ತು ಈ ಕಡೆ ಸೈಡು ಮಾರ್ಕ್ ಹಾಕ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನೀಟಾಗಿ ಎಲ್ಲಿ ಕರೆಕ್ಟಾಗಿ ಬರುತ್ತೋ ಅಲ್ಲೊಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ನಾನೇನು ಮಾಡ್ತೀನಿ, ಇಲ್ಲಿ ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ. ಬೇಕಾಗಿಲ್ಲ, ಏನು ಎಕ್ಸ್ಟ್ರಾ ಇದೆ ಅದು ಬೇಕಾಗಿಲ್ಲ, ತೆಗೆದುಬಿಡೋಣ. ಆರ್ಮೋಲು ಅಷ್ಟೇ ಹಂಗೆ ಒಂದ್ಸಲ ಚೆಕ್ ಮಾಡಬೇಕಾಗತ್ತೆ. ಈ ಕಡೆ ಸೈಡು ಅಷ್ಟೇ ಸೇಮ್ ಇಟ್ಕೊಳ್ಳಿ. ಎಳೆದು ಇಲ್ಲಿ ಎಲ್ಲಿ ಕರೆಕ್ಟಾಗಿ ಬರ್ತಾ ಇದೆಯಲ್ಲ ಒಂದು ಮಾರ್ಕನ್ನು ಹಾಕ್ಕೊತೀನಿ. ಅಲ್ಲಿಂದ 2 ಇಂಚಸ್ಗೆ ಹಾಕ್ಕೊಂಡ್ರೆ ಸಾಕು. ನೋಡಿ, ನಮ್ಮದು ಏನು ಬ್ಲೌಸ್ ರೆಡಿ ಬೇಕಾಗಿತ್ತೋ ಅಷ್ಟು ಸಿಕ್ತು. 2 ಇಂಚಸ್ ಇಲ್ಲಿ ಏನು ಸೈಡಲ್ಲಿ ಬೇಕಾಗಿ ಸಿಕ್ತು. ಅಷ್ಟಾದಮೇಲೆ ಬ್ಯಾಕು ಮತ್ತು ಫ್ರಂಟು ಏನಾದರೂ ಒಂದು ಸ್ವಲ್ಪ ವೇರಿಯೇಷನ್ ಬಂತು ಅಂದರೆ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಒಂದು ಸಲ ಬಂತು ಅಂದರೆ, ಬರಲಿಲ್ಲ ಅಂದರೆ ಓಕೆ, ತೊಂದರೆ ಇಲ್ಲ. ಓಕೆ, ಇದಾಯಿತು. ಇದು ಹೊಲ್ಕೊಂಡ್ಮೇಲೆ ಈಗ ನಾವು ತೋಳನ್ನು ಅಟ್ಯಾಚ್ ಮಾಡಬೇಕು. ಈಗ ತೋಳನ್ನು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೋಳಿಗೆ ಏನು ಹೇಳಿದರು, ಸ್ಕ್ಯಾಲಪ್ ಡಿಸೈನ್ ಹೇಳಿದರು. ನೋಡಿ, ಸ್ಕ್ಯಾಲಪ್ ಡಿಸೈನ್ ಹೇಳಿದರು ಮತ್ತು ಅದಕ್ಕೆ ಪೋಟ್ಲಿ ಬಟನ್ನ ಹೇಳಿದರು. ನಾನಿಲ್ಲಿ ಮೇಲೊಂದು ಸ್ಟಿಚ್ ಹಾಕಿದ್ದೀನಿ, ಇಲ್ಲಾಂದರೆ ಮೇಲೆ ಸ್ಟಿಚ್ ಹಾಕಲಿಲ್ಲ ಅಂದರೆ ಅದು ಕೂರ್ತಿರ್ಲಿಲ್ಲ, ಹಂಗಾಗಿ ಮೇಲೊಂದು ಸ್ಟಿಚ್ ಹಾಕಿದ್ದೀನಿ. ನೋಡಿ, ಹಿಂಗೆ ನೀಟಾಗಿ ಇಟ್ಕೊಂಡು ಸೆಂಟರ್ಗೆ ಇದು ಬರೋ ಥರ ನೋಡ್ಕೊತೀನಿ. ಶೇಪನ್ನು ತೆಗಿಬೇಕು. ಫಸ್ಟು ತೋಳಿಗೆ ಶೇಪನ್ನು ಆಲ್ರೆಡಿ ನಾನು ಕಟಿಂಗ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸಿದ್ದೆ ಶೇಪು, ಹಂಗಾಗಿ ಏನು ಎಕ್ಸ್ಟ್ರಾ ಇದೆ ಅದನ್ನು ನಾನೇನು ಮಾಡ್ತೀನಿ, ಕಟ್ ಮಾಡಿ ತೆಗೆದುಬಿಡ್ತೀನಿ. ನೋಡ್ತಾ ಇರ್ಬೋದು, ಫ್ರಂಟ್ ಶೇಪು ಮತ್ತು ಬ್ಯಾಕ್ ಶೇಪು ತೆಗ್ದಿದ್ದೀವಿ. ಇಲ್ಲಿ ನಾನು ನಾಚ್ ಹಾಕ್ಕೊಳ್ಳಿ. ಈ ಕಡೆದು ಅಷ್ಟೇ ಸೇಮ್. ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿರ್ತೀವಿ ನಾವು, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ನೀವು ಒಂದು ಸ್ವಲ್ಪ. ಈಗ ನಮ್ಮದು ತೋಳು ರೆಡಿ ಆಯಿತು. ಈಗ ಇದನ್ನು ನಾವು ಅಟ್ಯಾಚ್ ಮಾಡೋಣ. ನಾಚ್ ಹಾಕ್ಕೊತಾ ಇದ್ದೀನಿ ಸೆಂಟ್ರಿಗೆ. ಫಸ್ಟು ನಾವು ಕರೆಕ್ಟಾಗಿ ನೋಡ್ಕೊಂಡಿದ್ದೀವಲ್ವಾ, ಈಗ ಇದಕ್ಕೆ ನಾವೇನು ಮಾಡೋಣ, ಜಾಯಿಂಟ್ ಮಾಡೋಣ. ತೋಳನ್ನು ಜಾಯಿಂಟ್ ಮಾಡೋಣ. ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು
ಇಲ್ಲಿ ಸೆಂಟರ್ ನಾಚ್ ಹಾಕಿದ್ದೀವಲ್ಲ ಅದು ಮತ್ತು ಇದು ನಮ್ಮ ಏನು ಸೆಂಟರ್ ಪಾಯಿಂಟ್ ಇದೆ ಅದು ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎರಡೂ ಸೈಡಲ್ಲೂ ಕೂಡ ಈ ರೀತಿ ನೀಟಾಗಿ ತೋಳನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಇದು ಎರಡೂ ಸೈಡಲ್ಲಿ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಆಯಿತು. ಈಗ ನಾವು ಇದನ್ನು ಲಾಸ್ಟ್ ಫಿನಿಶಿಂಗ್ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಆಯಿತು. ಈಗ ಅಳತೆ ಬ್ಲೌಸನ್ನು ಇಟ್ಕೊಂಡು ತೋಳು ಏನಿರುತ್ತೆ ಇದನ್ನು ಓಪನ್ ಮಾಡಿಕೊಂಡು ಕರೆಕ್ಟಾಗಿ ಇದನ್ನು ಸೆಂಟರ್ಗೆ ಹಂಗೆ ಇಟ್ಕೊತಾ ಇದ್ದೀನಿ. ಗುಂಪಿನ ಹಾಕ್ಕೊಳ್ಳಿ, ಎಡ್ಜಲ್ಲಿ ಈ ಸೈಡಿಂದ ಹಾಕ್ಕೊಂಬಂದ್ಬಿಡಿ. ಸ್ಟಿಚ್ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಏನು ಗುಂಪಿನ ಹಾಕ್ಕೊಂಡಿರ್ತೀವೋ ಅದು ಕರೆಕ್ಟಾಗಿರೋ ಥರ ನೋಡಿಕೊಂಡು, ನಾನು 2 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೆ. 2 ಇಂಚ್ ಏನು ಬಿಟ್ಟು ನಂಗೆ ಕಟ್ ಮಾಡ್ಕೊಂಡು ತೋರಿಸೋದಲ್ವ, ನೀಟಾಗಿ ಬನ್ನಿ. ಈಗ ಆರ್ಮೋಲ್ ಒಂದು ಸಲ ಚೆಕ್ ಮಾಡ್ಕೊಬೇಕಾಗತ್ತೆ. ಏನು ರೆಡಿ ಆರ್ಮೋಲ್ ಇರುತ್ತೆ ಅದೊಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಹಿಂಗೆ ಇಟ್ಕೊಂಡು ಇಲ್ಲಿಗೆ ಬರುತ್ತೆ ಆರ್ಮೋಲ್ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊತಿದ್ದೀನಿ. ಇಲ್ಲಿಗೆ ಬರ್ತಾ ಐತೆ, ನಾನು ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೊತೀನಿ. ಇಷ್ಟಾದಮೇಲೆ ಇಲ್ಲೂ ಅಷ್ಟೇ ತೋಳಿನ ಮುಂಭಾಗ ಎಷ್ಟೈತೋ ನೀಟಾಗಿ ಹಿಂಗೆ ಬನ್ನಿ, ಅಲ್ಲಿಗೆ ನಿಲ್ಲಿಸ್ಬಿಟ್ಟು ತೋಳು ಎಷ್ಟಿದೆಯೋ ಅದನ್ನು ನೋಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕಿದ್ರೆ ಆಯಿತು. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಇದಕ್ಕೆ 3 ಸ್ಟಿಚ್ ಹಾಕ್ಕೊಬೇಕಾಗತ್ತೆ. ನೋಡಿ, ಇನ್ನೊಂದು ಸೈಡಲ್ಲೂ ಅಷ್ಟೇ ಇಲ್ಲಿ ಗುಂಪಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 2 ಇಂಚಿಗೆ ನಾವೇನು ಬಿಟ್ಕೊಂಡಿದ್ವಿ ಅಳತೆ ಮಾಡಿ ಅದನ್ನು ನೀಟಾಗಿ ಹಾಕ್ಕೊಂಡ್ಬರ್ತಾ ಇದ್ದೀನಿ. ಕಡೆನೂ ಅಷ್ಟೇ ಆರ್ಮೋಲ್ ಏನು ಇದಿರುತ್ತೆ ಅದೇನಷ್ಟು ನೋಡೋ ಅಷ್ಟು ಏನಿಲ್ಲ. ನಾವಿಲ್ಲಿ ನಾನು ಮಾರ್ಕ್ ಇಲ್ಲಿ ಹಾಕಿರೋದಿದೆ, ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದೆ, ಹಂಗಾಗಿ ಅಲ್ಲಿಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಹಿಂಗೆ ಬನ್ನಿ, ಮತ್ತು ಇಲ್ಲಿ ನಾವು ಅಳತೆ ಬ್ಲೌಸ್ ಅಥವಾ ಏನು ಈ ಸೈಡ್ ಹಾಕ್ಕೊಂಡಿದ್ವಿ ಅದನ್ನು ಹಿಡ್ಕೊಂಡು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು.
ಈ ರೀತಿ ಕ್ಲೀನಾಗಿ 3 ಸ್ಟಿಚ್ ಹಾಕ್ಕೊಂಬಿಡಿ. ಹಾಕಾದ್ಮೇಲೆ ಅಕಸ್ಮಾತ್ ಏನಾದರೂ ನಮ್ಮದು ಒಂದು ಸ್ವಲ್ಪ ಲೂಸ್ ಇತ್ತು ಫಿಟ್ಟಿಂಗ್ ಅಂದರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. ಫುಲ್ಲು ಬ್ಲೌಸ್ ಚೆಕ್ ಮಾಡ್ಕೊಳ್ಳಿ. ಇತ್ತು ಅಂದರೆ ಒಂದು ಸ್ವಲ್ಪ ಸ್ಟಿಚ್ ಹಾಕಿದ್ರೆ ಆಯಿತು. ಹಿಡ್ಕೊಂಡು ಹೋಗೋಣ. ಕರೆಕ್ಟಾಗಿತ್ತು ಅಂದ್ರೆ ಓಕೆ. ನೋಡಿ, ಇನ್ನು ಇಷ್ಟು ಎಕ್ಸ್ಟ್ರಾ ಆಗ್ತಾ ಇರೋದ್ರಿಂದ ನಾವು ಇನ್ನೊಂದು ಪಾಯಿಂಟಿಗೆ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ಈ ಸೈಡಲ್ಲಿ ಮಾತ್ರ ಕಂಕ್ಳಲ್ಲಿ ಯಾವುದೇ ಕಾರಣಕ್ಕೂ ಸ್ಟಿಚ್ ಹಾಕಬೇಡಿ. ಕಂಕ್ಳಲ್ಲಿ ಬಂದು ಅಲ್ಲಿಗೆ ಕರೆಕ್ಟಾಗಿ, ಯಾಕಂದರೆ ನಾವು ಆರ್ಮೋಲ್ ರೌಂಡಿಂಗ್ ಕರೆಕ್ಟಾಗಿ ತೊಗೊಂಡಿದ್ದೀವಿ. ಈ ಕಡೆದು ಅಷ್ಟೇ. ಈಗ ನಮ್ಮದು ಕರೆಕ್ಟಾಗಿ ಆಗುತ್ತೆ. ಏನು ನಾನು ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಹಿಡ್ದಿದ್ದೀನಿ. ಹಂಗಾಗಿ ಏನು ಎಕ್ಸ್ಟ್ರಾ ಇತ್ತು ಅದು ರೆಡಿ ಆಯಿತು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ. ನೋಡಿ, ಇಲ್ಲಿ ಬಂದು ಕಂಕ್ಳು ನಾವು ಆ ರೀತಿ ಹಿಡಿದಾಗ ಪ್ಲಸ್ ಥರ ಏನಿರುತ್ತೆ ಅದು ಕರೆಕ್ಟಾಗಿ ಬರುತ್ತೆ. ಈ ಥರ ಬರುತ್ತೆ. ಒಂದು ಪಾಯಿಂಟ್ ಒಂದು ಸ್ವಲ್ಪ ಆದರೆ ಅಷ್ಟೊಂದು ವೇರಿಯೇಷನ್ ಆಗಲ್ಲ. ನೋಡಿ, ಈ ಕಡೆದು ಕರೆಕ್ಟಾಗಿ ಬಂದಿದೆ. ನೀವು ಈ ಕಡೆಯಿಂದ ಸ್ಟಿಚ್ ಹಾಕ್ಕೊಂಬಂದಾಗ ಕರೆಕ್ಟಾಗಿ ನಾವಿಲ್ಲಿ ಕೂರಿಸ್ಬೋದು. ಎರಡಲ್ಲೂ ನೋಡ್ಬೋದು. ಹಂಗೂ ಏನಾದರೂ ಒಂದೊಂದು ಪಾಯಿಂಟ್ ಆಯಿತು ಅಂದರೆ ನೀವೇನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಕರೆಕ್ಟಾಗೇ ಇರುತ್ತೆ. ತುಂಬ ವೇರಿಯೇಷನ್ ಆಗಬಾರ್ದು. 1/2 ಇಂಚು 3/4 ಇಂಚು ಈ ಥರ ವೇರಿಯೇಷನ್ ಆಗಬಾರ್ದು ಅಷ್ಟೇ. ಈಗ ಇದಕ್ಕೆ ನಾವು ಡೋರಿ ಮಾಡಿದ್ರೆ ನಮ್ಮ ಬ್ಲೌಸ್ ಏನಿದೆ ಅದು ಯಾವುದೇ ಗ್ಯಾಪ್ ಇಲ್ದಲೆ ನೀಟಾಗಿ ರೆಡಿ ಆಯಿತು. ನೋಡಿ, ಫುಲ್ ಫಿನಿಶಿಂಗ್ ಆದಮೇಲೆ ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊಬೇಕು ಮತ್ತು ಐರನ್ ಮಾಡಬೇಕು. ಪ್ರೆಸ್ಸಿಂಗ್ ಮಾಡಬೇಕು, ಡೋರಿ ಹಾಕಬೇಕು. ಡೋರಿ ಹಾಕಿದ್ರೆ ನಮ್ಮ ಬ್ಲೌಸ್ ಏನಿದೆ ಅದು ರೆಡಿ ಆಯಿತು ಫ್ರೆಂಡ್ಸ್. ಇವರು ಉದ್ದ ತೋಳು ಇಟ್ಕೊತಾರೆ, ಹಂಗಾಗಿ ಉದ್ದ ತೋಳು ಬಂದಿದೆ. ಇದು ಫ್ರಂಟ್ ಮತ್ತು ಇದು ಬ್ಯಾಕ್. ಇದಕ್ಕೆ ನಾವು ಡೋರಿಯನ್ನು ಹಾಕೋಣ. ನೋಡಿದ್ರಲ್ವ ಫ್ರೆಂಡ್ಸ್ ಫುಲ್ ಫಿನಿಶಿಂಗ್ ಯಾವ ರೀತಿ ಬ್ಲೌಸ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.